ಸಂಸದರ ಜವಾಬ್ದಾರಿ, ಶಾಸಕರುಗಳ ಜವಾಬ್ದಾರಿ, ಹಾಗೆ ಸಚಿವರ ಜವಾಬ್ದಾರಿ, ಜಿಲ್ಲಾ ಉಸ್ತುವಾರಿಯವರ, ಡಿಸಿಯವರ, ಮಂತ್ರಿಗಳ, ಮುಖ್ಯಮಂತ್ರಿಗಳ ಎಲ್ಲರ ಜವಾಬ್ದಾರಿ ಕುರಿತು ಬಹಳಷ್ಟು ಸಲ ನಾವು ಮಾತನಾಡಿದ್ದೀವಿ. ಈಗೆಲ್ಲ ಮೊದಲು ಒಂದೆರಡು ಬಾರಿ ಸಂಸದರು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿ ಸಮಯವನ್ನ ಕೊಟ್ಟು ಅನಿವಾರ್ಯವಾಗಿ ಬರಕ್ಕಾಗಲ್ಲ ಅನ್ನೋ ವಿಷಯವನ್ನೂ ನಮಗೆ ಮನದಟ್ಟು ಮಾಡಿ ಹೇಳಿದ್ರು. ನಾವು ಮುಂದೆ ಈ ಆಶ್ವಾಸನೆ ಮಾತು ಮತ್ತೆ ಬಂದ್ಬಿಟ್ರು ಅನ್ನೋದು ಮಾತೆಲ್ಲ ನಾವು ಚಳವಳಿ ಸ್ಥಳದಲ್ಲಿ ಆಡಿಲ್ಲ. ಆದ್ರೆ ಬಂದೇ ಬರ್ತಾರೆ ಅಂತ ನಮಗೆ ಗೊತ್ತಿತ್ತು. ಈ ದಿನ ಬೆಳಿಗ್ಗೆ ಕೂಡ ಅವರು ಬರ್ತಾ ಇರೋದನ್ನ ನಿಗದಿಪಡಿಸಿದ್ರು, ಹಾಗೆ ಬಂದಿದ್ದಾರೆ. ನಾವು ಸಂಸದರ ಕಡೆಗೆ ತುಂಬಾ ನಿರೀಕ್ಷೆ ಏನ್ ಇಟ್ಕೊಳ್ಬಹುದಂದ್ರೆ, ಕೇಂದ್ರದ ಸಚಿವರವರು ಇಡೀ ಭಾರತ ಸರ್ಕಾರದ ಒಂದು ಭಾಗ, ನಮ್ಮ ಜಿಲ್ಲೆಯ ಸಂಸದರು ಅನ್ನುವಂತ ಒಂದು ಹೆಮ್ಮೆ, ನಮ್ಮ ಜಿಲ್ಲೆಯ ಸಂಸದರಾಗಿ ಕೇಂದ್ರದ ಸಚಿವರಾಗಿ ನಮ್ಮ ಈ ಪುಟ್ಟ ಪಂಚಾಯಿತಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಸರಿ ಸಮಾನವಾದ ಅಧಿಕಾರವನ್ನ ತಗೊಳ್ಳುವಂತ, ನಿರ್ಣಯ ಮಾಡುವಂತ, ನಮ್ಮ ಕೈನ ಅಧಿಕಾರ ಕಿತ್ಕೊಳ್ತಕ್ಕಂತ ಈ ಕೃತ್ಯವನ್ನ ವಾಪಸ್ ಕೊಡಿಸಲೇಬೇಕು ಅನ್ನೋ ಏಕೈಕ ಒತ್ತಾಯ ಈ ಸಭೆ ಅವರಿಗೆ. ನಾವು ಈ ಪಂಚಾಯತಿನಲ್ಲಿ ಮೊದಲಿಗೆ ಮಂಡಲ್ ಪಂಚಾಯತಿಗಳ ಕೇಂದ್ರ ಸ್ಥಾನ ಆಗಿತ್ತು. ನಮ್ಮ ಪಂಚಾಯತಿ ಮಂಡಲ್ ಪಂಚಾಯತಿಯ ಕೇಂದ್ರ ಸ್ಥಾನವಾಗಿ ಜವಾಬ್ದಾರಿಯುತವಾಗಿ ನಾವು ಹೆಸರು ಪಡೆದಂತ ಗ್ರಾಮ. ಹಾಗೇನೆ ನಮ್ಮ ಗ್ರಾಮದಲ್ಲಿ 2 ಜನ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿದ್ದೀವಿ. ನಮ್ಮ ಚಾಮರಾಜ ಕ್ಷೇತ್ರದಿಂದ 2 ಜನ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿ ಇಲ್ಲಿಂದ ಆಯ್ಕೆಯಾಗಿದ್ದಾರೆ. ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ. ಒಬ್ರು ಹಿಂದುಳಿದ ವರ್ಗದ ಹೆಣ್ಣುಮಗಳು ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ದಾರೆ, ಅವರು ಈ ಸಭೆಯಲ್ಲಿದ್ದಾರೆ. ಹಾಗೆಯೇ KP ಯೋಗೇಶ್ ಅವರು ಕೂಡ ಆಗಿದ್ದಾರೆ, ಅವರು ಕೂಡ ಅಧ್ಯಕ್ಷರಾಗಿಯೂ ಜವಾಬ್ದಾರಿ ನಿರ್ವಹಿಸಿದ್ದಾರೆ. ಹಾಗೆಯೇ ನಮ್ಮ ಗ್ರಾಮದಿಂದ 2 ಜಿಲ್ಲಾ ಪಂಚಾಯತ್ ಸದಸ್ಯರುಗಳು. ಈ ಪಂಚಾಯತಿಯಿಂದ ಇಷ್ಟೆಲ್ಲ ಅವಕಾಶ ಆಗಿದ್ದು ಅಬ್ದುಲ್ ನಜೀರ್ ಸಾಬ್ ಅವರು ಕಂಡಂತ ಕನಸು. ಕೇಂದ್ರದ ಸಚಿವರಾಗಿದ್ದಾಗ ರಾಜೀವ್ ಗಾಂಧಿ ಅವರ ಮುಂದೆ ಕರ್ನಾಟಕದಿಂದ ಈಗ ಹೇಗೆ ಕಾಂಗ್ರೆಸ್ ಸರ್ಕಾರ ಇದೆಯೋ, ದೆಹಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತವತ್ತು, ನಜೀರ್ ಸಾಬ್ ಅವರು ಹೇಳ್ತಿದ್ದಕ್ಕೆ ಒಪ್ಕೊಂಡ್ಬಿಟ್ರು ರಾಜೀವ್ ಗಾಂಧಿ ಅವರು. ಅವತ್ತು ಆದಂತ ನಿರ್ಣಯ ಸಾಮಾನ್ಯ ಜನ ಅಧಿಕಾರವನ್ನು ಅನುಭವಿಸುವಂತ ಅವಕಾಶ ಆಯಿತು. ಅದೇನೆ ವಿಕೇಂದ್ರೀಕೃತ ವ್ಯವಸ್ಥೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಹಾಗೇನೆ ಗ್ರಾಮ ಪಂಚಾಯತ್. ಇಷ್ಟು ಅಧಿಕಾರವುಳ್ಳಂತ ಪಂಚಾಯತಿಯನ್ನ ಏಕಾಏಕಿ ಯಾವುದೇ ವಾರ್ಡ್ ಸಭೆ ಮಾಡದೆ, ಯಾವುದೇ ಗ್ರಾಮ ಸಭೆ ಮಾಡದೆ, ಯಾರ ಮುಖಂಡರ ಅಭಿಪ್ರಾಯನೂ ತಕ್ಕೊಳ್ಳದೆ ಪಂಚಾಯತಿಗಳಿಗೆ ಆದಂತ ನಿರ್ಣಯ ಅಂತ ಹೇಳಿ ಆ ನಿರ್ಣಯವೇ ತಪ್ಪಾಗಿ ಆಗಿರುವಂತದ್ದನ್ನ ನಾವು ಸಾಬೀತುಪಡಿಸಿದೀವಿ. ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡು ಶಾಸಕರು ಅಭಿವೃದ್ಧಿಯ ದೃಷ್ಟಿಯಿಂದ ನಾನು ಇದನ್ನ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಶಾಸಕರು ತಗೊಂಡಿರುವಂತ ಏಕಪಕ್ಷೀಯ ನಿರ್ಣಯ ಅಂತ ನಾವೇನ್ ಹೇಳ್ತೀವಿ, ಆ ವಿಚಾರಗಳು ಈ ಕಂಡಂತಿವೆ. ಒಂದು, ನಮ್ಮ ಗ್ರಾಮದ ಬಗ್ಗೆ ಕಡಿಮೆ ಮಾಹಿತಿ. ತಾವು ತುಂಬಾ ಸಲ ಬಂದಿದ್ದೀರಾ, ಗೆಜ್ಜಿಗೆರೆ ಏನಂತ ಗೊತ್ತು ನಿಮಗೆ. ಈಗ ತಾನೇ ನೀವು ಮಾಲಾರ್ಪಣೆ ಮಾಡಿ ಬಂದ್ರಿ. ಗೋಲಿಬಾರ್ ಆಗಿ 2 ರೈತರು ನಮ್ಮ ಗ್ರಾಮದಲ್ಲಿ ಸತ್ತ ಸಂದರ್ಭದಲ್ಲಿ ಈ ಗ್ರಾಮಕ್ಕೆ ಒಂದು ಹೊಸ ಇತಿಹಾಸ ಸೃಷ್ಟಿಯಾಯಿತು. 300-400 ವರ್ಷಗಳ ಇತಿಹಾಸ ಇರುವ ಗೆಜ್ಜಿಗೆರೆ ಗ್ರಾಮ 1500 ಎಕರೆ ಕೃಷಿ ಭೂಮಿಯನ್ನು ಹೊಂದಿರುವಂತ, 5000 ಜನಸಂಖ್ಯೆ ಇರ್ತಕ್ಕಂಥ, 1500 ಜಾನುವಾರುಗಳಿರ್ತಕ್ಕಂಥ, 1000 ಮಕ್ಕಳು ಇರ್ತಕ್ಕಂಥ ಈ ನಮ್ಮ ಪ್ರದೇಶ ಎಲ್ಲವನ್ನು ಒಳಗೊಂಡಿದೆ. ನಮ್ಮ ಹಳ್ಳಿ ಮೂಲಭೂತ ಸೌಕರ್ಯಗಳು ಸಾಕಷ್ಟಿದೆ. ಅತಿ ಆಸೆ ಒಳ್ಳೇದಲ್ಲ. ನಮ್ಗೆ ನೀರು, ವಿದ್ಯುತ್, ರಸ್ತೆ, ಚರಂಡಿ, ನ್ಯಾಯಬೆಲೆ ಅಂಗಡಿ, ಹಾಗೆಯೇ ಅಂಗನವಾಡಿ ಕೇಂದ್ರಗಳು, ಇತರೆ ಎಲ್ಲವೂ ಇದೆ. ಇನ್ನೊಂದಿಷ್ಟು ಸುಧಾರಣೆ ಆಗ್ಬೇಕಾ? ತಮ್ಮಿಂದ ಆಗ್ಬೋದು. ಸಂಸದರಾಗಿ, ಕೇಂದ್ರದ ಸಚಿವರಾಗಿ ಏನೆಲ್ಲ ಮಾಡ್ಬೋದು ನಾವು ಬೇಕಿದ್ರೆ ಪಟ್ಟಿನೇ ಕೊಡ್ತೀವಿ ಏನ್ ಆಗ್ಬೇಕಂತ. ಶಾಸಕರು ಅಭಿವೃದ್ಧಿಯನ್ನ ಮಾಡೋದಾದ್ರೆ ಶಾಸಕರ ಜೊತೆ ನಾವು ಮಾತನಾಡ್ತೀವಿ, ನಮ್ಗೆ ಇನ್ನೇನೇನಾಗ್ಬೇಕಂತ ಕೇಳ್ಕೊಳ್ತೀವಿ, ಶಾಸಕರು ಮಾಡಬಹುದು. ಇಷ್ಟರ ಜೊತೆಗೆ ಪಂಚಾಯಿತಿಯಲ್ಲಿ ನಮಗೆ ಪ್ರಮುಖವಾದಂತ ಅಂಶ ನಮ್ಮ ಮಂಡ್ಯ ಹಾಲು ಒಕ್ಕೂಟ, ಗೆಜ್ಜಿಗೆರೆಯಲ್ಲಿ ಇರ್ತಕ್ಕಂಥ KMF ಫ್ಯಾಕ್ಟರಿ. ಇದು ಒಂದು ನಮ್ಮ ಇಡೀ ಗೆಜ್ಜಿಗೆರೆಗೆ ದೊಡ್ಡ ಸಂಪನ್ಮೂಲ, ಒಂದು ದೊಡ್ಡ ಗೌರವ ತಂದ್ಕೊಟ್ಟಂಥದ್ದು. ಎಲ್ಲೋ ಹಾಕೋದಿತ್ತು ಕಾರ್ಖಾನೆ, ಆದ್ರೆ ಒಂದು ಸಮತಟ್ಟಾದ ವಿಶ್ರುತವಾದ ಒಂದು ದೊಡ್ಡ ಪ್ರದೇಶ ಸೂಕ್ತವಾಗಿ ಕಂಡು ನಮ್ಮಳ್ಳಿಗೆ ಅದು ಬಂದಿದ್ದು ನಮ್ಮ ಭಾಗ್ಯ. ಅದ್ರ ಮೂಲಕ ವ್ಯವಸಾಯ ಬಿಟ್ಟರೆ ಹೈನುಗಾರಿಕೆಯಲ್ಲಿ ಮಾತ್ರ ಬದುಕಲಿಕ್ಕೆ ಸಾಧ್ಯ ಅಲ್ವಲ್ಲ. ಅದು 2800 ಲೀಟರ್ ಹಾಲನ್ನ
ನಿಮ್ಮ ಬಲಭಾಗ ಮತ್ತೆ ನಿಮ್ಮ ಹಿಂಭಾಗ ಕೂತಿರುವಂತಹ ಹೆಣ್ಣು ಮಕ್ಕಳು, ಕೃಷಿ ಕೂಲಿ ಕಾರ್ಮಿಕ ಹೆಣ್ಣು ಮಕ್ಕಳು ಹನಿ ಹನಿ ಹಾಲನ್ನ ತಂದು 2800 ಲೀಟರ್ ಹಾಲು ಕೊಡ್ತಾರೆ. ಡೈರಿ ಚೆನ್ನಾಗಿ ನಡೀತಾ ಇದೆ. ಈ ಕಡೆ ಇದೆ ಸೊಸೈಟಿ, ಅಧ್ಯಕ್ಷರೇ ಇದ್ದಾರೆ, ಅವರು ಸೊಸೈಟಿನ ತುಂಬಾ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಸಾಲದ ಸೌಲಭ್ಯ ಇದೆ. ಸರ್ಕಾರಗಳು ನಿಮ್ಮ ತರದಲ್ಲಿ ಒಂದು ಸಹಕಾರ ಮಾಡೋದಾದ್ರೆ ರೈತರಿಗೆ ಆಗಾಗ್ಗೆ ಅನುಕೂಲನೂ ಆಗುತ್ತೆ. ಇಷ್ಟೆಲ್ಲ ಇರುವಾಗ ನಮ್ಮ ಪಂಚಾಯತಿನ ಯಾವ ಕಾರಣಕ್ಕಾಗಿ ಮೇಲ್ದರ್ಜೆಗೇರಿಸುವ ಹುನ್ನಾರಗಳು ಸೇರಿಸ್ಬೇಕಿತ್ತು? ಅದು ಗೆಜರಿಗೆರೆ ಪಂಚಾಯತಿನ, ಅದು ನಮ್ಮಂತವನ್ನೆಲ್ಲ ಒಂದು ಅಧಿಕಾರದ ಅನುಭವಿಸೋದಕ್ಕೆ ಅವಕಾಶ ಮಾಡಿಕೊಡ್ತಂತ ಚಾಮರಾಜ ಜಿಲ್ಲಾ ಪಂಚಾಯತಿ ಕ್ಷೇತ್ರವನ್ನ, ಗೊರವನಹಳ್ಳಿ ಪಂಚಾಯತಿಯನ್ನ ಒಂದು ರಾಷ್ಟ್ರಪತಿಗಳು, ರಾಜ್ಯಪಾಲರು, ವಿದೇಶಾಂಗ ಸಚಿವರು, ಮುಖ್ಯಮಂತ್ರಿಗಳು ಆಗಿದ್ದಂತ ಎಸ್ ಎಂ ಕೃಷ್ಣ ಸರ್ ಅವರು ಊರುವಲ್ಲ ಸೋಮನಹಳ್ಳಿ, ಆ ಊರಿಗೆ ಇತಿಹಾಸ ಇಲ್ವಾ? ಹೀಗಾಗಿ ಇಂಥ ಇತಿಹಾಸ ಉಳ್ಳಂತ ಮತ್ತೆ ಅನಾವಶ್ಯಕವಾದಂತ ಅಲ್ಲಿ ಏನು ಅಭಿವೃದ್ಧಿ ಅಂದ್ರೆ ಏನಂತ ನಮ್ಗೆ ಹೇಳ್ಬೇಕು. ನನ್ನೊಂದು ಪ್ರಶ್ನೆ, ನಮ್ಮ ಪಂಚಾಯತಿಗಳನ್ನ ಸೇರಿಸಬೇಡಿ ಅನ್ನೋದಕ್ಕೆ ನಾವು 1 ಗಂಟೆ ಸಮಯ ನಾವು ಉತ್ತರ ಕೊಡ್ತೀವಿ, ಕಾರಣಗಳನ್ನ ಕೊಡ್ತೀವಿ. ಕೃಪಾಂಕ ಹೋಗುತ್ತೆ, ನರೇಗಾ ಹೋಗುತ್ತೆ, ಹಾಗೆಯೇ ನಮ್ಮ ಭೂಮಿಗೆಲ್ಲ ಬೆಲೆ ಬಂತು ಅಂದ್ರೆ ನಮ್ಮ ರೈತರೆಲ್ಲ ಮಾರ್ಕೋತಾರೆ. 1ಕ್ಕೆ 4 ಪಟ್ಟು ತೆರಿಗೆ ಜಾಸ್ತಿ ಆಗುತ್ತೆ. ಈ ತೆರಿಗೆ ಒಂದೇ ದೊಡ್ಡ ಅಪಾಯ. ನಿಮ್ಮಂದೇ ಶಾಸಕರ ಬಗ್ಗೆ ಮಾತನಾಡ್ತೀನಿ ಅಂತಲ್ಲ, ತೆರಿಗೆ ಹಣನ 5 ವರ್ಷ ಕಟ್ಕೊಡ್ತೀನಿ ಅನ್ನೋ ಮಾತ್ರ ಶಾಸಕರು ಆಡಬಾರ್ದಾಗಿತ್ತು. ಆ ತರದ ಜನ ನಾವಲ್ಲ. ಇನ್ನೊಬ್ಬರ ಹಣದಿಂದ ನಾವು ತೆರಿಗೆ ಎಲ್ಲಿವರೆಗೆ ಕಟ್ಸ್ಕೊಳ್ಳೋದು? ಎಲ್ಲಿವರೆಗೆ? ನಾವು ಮುಂದಿನ ತಲೆಮಾರು ಒಂದು 5 6 ತಲೆವರೆಗೆ ಸಾಧ್ಯನಾ? ಇಂಥ ಮಾತೆಲ್ಲ ಆಡ್ತಾರೆ. ಒಪ್ತೀವ ನಾವು ಸ್ವಾಭಿಮಾನದ ಜನ ಅದನ್ನು. ಹಂಗಾಗಿ ನಾವು ನಮ್ಮ ಮುಂದೆ ಇರೋ ಪ್ರಶ್ನೆ ಒಂದೇ, ಶಾಸಕರು ಒಂದು ಮೊನ್ನೆ ಇವತ್ತಿಗೆ 15ನೇ ದಿನದಲ್ಲಿ ಮದ್ದೂರಿನ ಪ್ರವಾಸಿ ಮಂದಿರದಲ್ಲಿ ಉಸ್ತುವಾರಿ ಸಚಿವರು DC ಅವರು ಜವಾಬ್ದಾರಿ ತಗೊಂಡು ಶಾಸಕರನ್ನು ಕರ್ಕೊಂಡು ಒಂದು ಮಾತುಕತೆಯನ್ನು ಏರ್ಪಡಿಸಿದ್ರು. ನಾವು ನಮ್ಮ ಗ್ರಾಮದಲ್ಲಿ, ನಮ್ಮ ಪಂಚಾಯತಿನಲ್ಲಿ ಒಂದು ನೀತಿ ನಿಯಮ ಇದೆ. ಗೆಜರಿಗೆರೆ ಗ್ರಾಮ ಏಕೈಕ ಗ್ರಾಮ, ಏಕ ಪಂಚಾಯತಿ. ಇಲ್ಲಿ 4 ಜನ ಮುಖಂಡರುಗಳನ್ನ ಯಜಮಾನರುಗಳನ್ನಾಗಿ ಆಯ್ಕೆ ಮಾಡಿದ್ದೀವಿ. ಈ 4 ಜನ ಈ ವೇದಿಕೆಯಲ್ಲೇ ಇದ್ದಾರೆ, ಇಲ್ಲೇ ಇದ್ದಾರೆ. ಪುಟ್ಟರಾಮಣ್ಣ ಅವರು, ಶೇಖರ್ ಅವರು, ಕಂಡಯ್ಯಣ್ಣ ಅವರು, ಹಾಗೇನೆ ಶಿವನಂಜು ಅವರು. ಈ 4 ಜನ ಮೊದಲು ಏನ್ ಬೇಕು ಅವರು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ ನಮ್ಮ ಸಮ್ಮುಖದಲ್ಲಿ. ಅವರು ಒಂದು ನಿಲುವಿಗೆ ಏನ್ ಬರ್ತಾರೋ ನಂತರ ನಾವು ಅದ್ರ ಪ್ರಕಾರ ಹೋಗ್ತಾ ಇದೆ. ಅದ್ರ ಜೊತೆಗೆ ನಾವು ರೈತ ಸಂಘಟನೆಯವರಿದ್ದೀವಿ, ಸೊಸೈಟಿ ಸಂಘಟನೆಯವರಿದ್ದೀವಿ, ಡೈರಿಯವರಿದ್ದೀವಿ, ಮಹಿಳಾ ಸಂಘಟನೆ, ಎಲ್ಲ ತರ ಸೇರ್ಕೊಳ್ತೀವಿ. 25 ಜನರ ಆ ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೋ ನಮ್ಮ ಗ್ರಾಮ ಆಗೋಗುತ್ತೆ. ಚುನಾವಣೆ ಸಮಯದಲ್ಲಷ್ಟೇ ಪಕ್ಷದ ವಿಷಯ ಬರೋದು ನಮ್ಮೂರಲ್ಲಿ. ಅವರವರ ಅಭಿಮಾನ, ಅವರವ್ರ ವಿಚಾರ ಅವ್ರು ಮಾಡ್ಕೊಳ್ತಾರೆ, ಏರುಪೇರಾಗ್ಬಹುದು. ಆದ್ರೆ ಈ ನೆಲದಲ್ಲಿ 4 ಜನ ಯಜಮಾನರುಗಳು ತಕ್ಕೊಂಡಂತ 25 ಜನ ಸೇರಿ ತೀರ್ಮಾನಿಸಿದಂತ ಒಂದು ಅಕ್ಷರನು ಇವತ್ತಿನವರೆಗೂ ಬದಲಾವಣೆ ಆಗಿಲ್ಲ, ಆಗಲ್ಲ. ಅಂತ ಗ್ರಾಮ ನಮ್ಮದು. ಹಾಗಿರುವಾಗ ಪಂಚಾಯತಿಗೆ ಯಾವ ನಿಟ್ಟಿನಲ್ಲಿ ತಗೊಂಡ್ರು? ನಗರಸಭೆ ಆದ್ರೆ ಏನ್ ಅಭಿವೃದ್ಧಿ ಆಗುತ್ತೆ ಅಂತ ಒಂದು ಮಾತು ಹೇಳಿ. ನಾವು ಶಾಸಕರನ್ನೇ ಕೇಳಿದೆ, ಆ ಸಭೆಗೆ ಸಚಿವರನ್ನೇ ಕೇಳಿದೆ, ನಗರಸಭೆ ಆದ್ರೆ ನಮ್ಮ ಗ್ರಾಮಕ್ಕೆ ಏನ್ ಅಭಿವೃದ್ಧಿ ಆಗುತ್ತಪ್ಪ ಹೇಳಿ, ಏನಾಗುತ್ತೆ? ಸಭೆ ಗೊತ್ತಿದ್ರು ಹೇಳಿ ನೀವು. ಆಯ್ತಪ್ಪ, ನಗರಸಭೆ ಸೇರ್ಪಡೆ ಮಾಡ್ಬಿಟ್ಟಿದ್ದೀರಿ, ರಾಜ್ಯಪತ್ರ ಹೊರಟ್ಬಿಟ್ಟಿದೆ, ಸರಿ. ಹಾಗಾದ್ರೆ ಏನಂತ ರಾಜ್ಯಪತ್ರದಲ್ಲಿ ಹೊರಟ್ಬಿಟ್ರೆ ಇನ್ನೇನ್ ಆಗದೇ ಇಲ್ವಾ ವಾಪಸ್ಸು? ಏನಾಗದೇ ಇಲ್ಲ ಅನ್ಕೊಂಡ್ರ ಸಿಕ್ತಾಗ ಮಾತಾಡ್ತಾರೆ ಜನ. ಜ್ಞಾನನ ಯೋಚನೆ ಮಾಡಿ ಕಳಿಸ್ಬೇಕು. ರಾಜ್ಯಪತ್ರ ಕೂಡ ನಾವೇ ಮಾಡೋದು, ನಾವೇ ಕಳಿಸೋದು. ನಾವು ಕಳಿಸಿದ್ದನ್ನ ಅವ್ರು ಮಾಡ್ತಾರೆ, ಅಂಗೀಕಾರ ಮಾಡ್ತಾರೆ. ವಾಪಸ್ ತಗೊಳ್ಬೇಕಾದವ್ರು ಯಾರು? ನಾವೇ. ನಿನ್ನೆ ಇವ್ರು ನಮ್ಮ ಕೃಷ್ಣ ಹೇಳ್ತಾ ಇದ್ರಲ್ಲ, ಒಂದು ರಾಜ್ಯದಲ್ಲಿ ಮತ ಕೊಟ್ಟವರು ಮತ ಕೊಟ್ಟು ವಾಪಸ್ ತಗೊಳ್ಳೋಷ್ಟು ಪವರ್ ಇದೆ. ಮಹಾರಾಷ್ಟ್ರನ ನಿನ್ನೆ ಮಾತಾಡಿದ್ವಿ, ಸಂಸತ್ತಲ್ಲಿ ಚರ್ಚೆ ಆಗಿದೆ. ಹಾಗೆ ರಾಜ್ಯಪತ್ರದಲ್ಲಿ ಹೊರತಾಕ್ಷಣ ಅದು ಶೂಲ ಅಲ್ಲ. ಪ್ರಜಾಪ್ರಭುತ್ವದ ದೇಶದಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ. ಅದೇ ಪ್ರಜೆಗಳು ಹೇಳ್ತಾ ಇದೀವಿ ವಾಪಸ್ ಬರ್ಬೇಕದು ಅಂತ. ವರ್ಷೆ ತೀರ್ತೀವಿ. 50 ದಿನ ಅಲ್ಲ, 100 ದಿನ ಅಲ್ಲ, 1 ವರ್ಷ ಅಲ್ಲ, 2.5 ವರ್ಷ ಆಗ್ಲಿ, 2.5 ವರ್ಷ ಆಗ್ಲಿ. ಊಟ ಮಾಡ್ಕೊಂಡು ಕೂತಿರೋ ಚಳವಳಿ ಅಲ್ಲಪ್ಪ ಇದು. ನಮ್ಮ ಅಣ್ಣ ತಮ್ಮಂದ್ರು ನಮ್ಮ ತಾಯಿಯಂದ್ರಿಗೆ ಗೌರವಪೂರ್ವಕವಾಗಿ ಹೋರಾಟಗಾರರಿಗೆ ಗೌರವಿಸ್ತಾ ಇದ್ದಾರೆ. ಹಸ್ಕೊಂಡು ಯಾಕೆ ಮಾಡ್ಬೇಕು ನಾವು ಚಳವಳಿನ? ಯಾಕೆ ಹಸ್ಕೊಂಡು ಮಾಡ್ಬೇಕು? ಗಾಂಧೀಜಿಯವರ ಹಸ್ಕೊಂಡಿತ್ತು ಬ್ರಿಟಿಷ್ನವ್ರನ್ನ ಓಡಿಸುವಂತ ಪ್ರಬಲವಾದ ಶಕ್ತಿಗೆ. ಬ್ರಿಟಿಷ್ನವರೇ ಗಾಂಧಿಯವ್ರನ್ನ ಮಹಾತ್ಮ ಅಂದ್ಬಿಟ್ಟು ಹೊಟ್ಟೋದ್ರಲ್ಲ. ಚಳವಳಿ ಬಗ್ಗೆ ಹಗುರವಾಗಿ ಮಾತಾಡೋರು,
ಚಳವಳಿಯ ಸ್ಥಳಕ್ಕೆ ಯಾರು ಬೇಕಾದ್ರೂ ಬರ್ಬೋದು, ಯಾರ ಪ್ರಾಣಿನೂ ಬರ್ಬೋದು, ಮುಖ್ಯಮಂತ್ರಿಗಳು ಬರ್ಬೋದು. ಬಂದಿಲ್ಲ ನಮ್ಮ ಹೋರಾಟಗಳಿಗೆ ಅವರೆಲ್ಲ, ಎಲ್ರನ್ನೂ ಹೋರಾಟ ಕರ್ಸಿದೆ. ಚಳುವಳಿ ಎಲ್ರನ್ನೂ ಬರೋಂಗ್ ಮಾಡುತ್ತೆ. ಬರ್ಲೇಬೇಕು. ಚಳುವಳಿ ಅದು ಮದುವೆ ಅಲ್ಲ, ತಿಥಿ ಅಲ್ಲ, ಹಬ್ಬ ಅಲ್ಲ, ನೆರವಿ ಅಲ್ಲ, ಚಳುವಳಿ. ಈ ಸ್ಥಳಕ್ಕೆ ಯಾರು ಬಂದರೂ ಗೌರವ ಇದೆ. ಬರುವಂತ ವ್ಯಕ್ತಿಗಳು ಜವಾಬ್ದಾರಿತವಾಗಿ ಬರ್ತಾರೆ, ಅವರವರ ಕರ್ತವ್ಯವನ್ನ ಮಾಡ್ತಾರೆ, ಮಾತನಾಡಿ ಹೋಗ್ತಾರೆ. ಹಾಗಾಗಿ ಇವತ್ತು ಇದಿಷ್ಟು ವಿಚಾರವನ್ನ ನಾನು ಪದೇ ಪದೇ ತುಂಬಾ ಸಲ ಮಾತಾಡಿದ್ದೀನಿ. ಆದ್ರೆ ಇವತ್ತು 5-6 ಗ್ರಾಮಗಳಿಂದ 8 ಗ್ರಾಮಗಳಿಂದ ಪಂಚಾಯತಿಗಳಿಂದ ಬಂದಿದ್ದೀರಾ. ತಾವುಗಳೆಲ್ಲರೂ ನಮ್ಮ ಮಾತನ್ನ ತುಂಬಾ ಸಲ ಕೇಳಿದ್ದೀರಾ. ಸಂಸದರಿಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡೋಣ. ನಿಮ್ಮ ಮೂಲಕ ನಾವು ಬಯಸೋದು ಒಂದೇ, ಹಣ. ತಾವು ಕೇಂದ್ರದ ಸಚಿವರಾಗಿ, ಅದಕ್ಕೂ ಮುಂಚಿತವಾಗಿ ನಮ್ಮ ಸಂಸದರಾಗಿ ಈ ಜಿಲ್ಲೆಯ ನಮ್ಮ ಪಂಚಾಯಿತಿಗಳ ಸ್ವಾಭಿಮಾನದ ಹಕ್ಕನ್ನ ಮುಂದಿನ ಪೀಳಿಗೆ ಚುನಾವಣೆಗೆ ನಿಲ್ಲದೆ ಇದ್ದಂಗೆ ಮಾಡಿರುವಂತ ಈ ಹಕ್ಕು ಕಿತ್ಕೊಂಡಿರುವಂತ ಕೃತ್ಯವನ್ನ ವಾಪಸ್ ತಂದುಕೊಡ್ಬೇಕು. ಈಗ ಪ್ರಯತ್ನ ಮಾಡ್ಕೊಳ್ಬೇಕು. ನಾವು ವಿಕೇಂದ್ರೀಕರಣದ ವ್ಯವಸ್ಥೆ ಇಲ್ಲ ಅಂದ್ರೆ ನಾನು ಕೂಡ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಕ್ಕೆ ಆಗ್ತಾನೆ ಇರ್ಲಿಲ್ಲ. ನಮ್ಮ ಚಳುವಳಿ ಏನು ಬಾರಮ್ಮ ಇಷ್ಟೊಂದು ದಿನ ಓಡಾಡಿಗೆ ನಿಂತ್ಕೊಂತಾರೆ ಅಂತ ಆಯ್ತಾ? ಕಷ್ಟ. ಹೆಣ್ಮಕ್ಳು ನಾನು ಹೇಳೋದೇ ಇಲ್ಲ. ಮೀಸಲಾತಿಯ ಒಂದು ಕಾರಣ, ನಮ್ಮನ್ನು ನಮ್ಮ ಗ್ರಾಮದಿಂದ ಚಾಮರಾಜ ಜಿಲ್ಲಾ ಪಂಚಾಯತ್ ಕ್ಷೇತ್ರದವರು 1 ಪೈಸಾ ಖರ್ಚಿಲ್ಲದೆ ಕಳಿಸಿದ್ದಾರೆ. ಅದೇ ರೀತಿ ಈ ಸಭೆಗೆ ಘಂಟಾಘೋಷವಾಗಿ ಹೇಳ್ತೀನಿ, 1 ಪೈಸದ ಹಂಗಿದ್ರೆ ವಾಪಸ್ ಮನೆಗೆ ಬಂದಿರುವ ಸ್ವಾಭಿಮಾನದ ಮಹಿಳೆ ನಾನು. ದೇಶದ ಸವಾಲು ಹೊಟ್ಟೆಗೆ ಜಮೀನೋ ಊಟ ಕೊಟ್ರೋಣ, ಅದೆಲ್ಲ ನಿಲ್ಲದೆ ಬಿಡಿ, ಗಾಳಿ ಮಾತು. ಹಾಗಿರುವಾಗ ನಮ್ಮ ಮಕ್ಕಳು ಮುಂದಿನ ಪೀಳಿಗೆಗೆ ಕೂತಿರೋ ಯುವ ಜನ ಬರಬಾರ್ದ? ಚುನಾವಣೆಗೆ ಪಂಚಾಯತಿ ನಿಲ್ಬಾರ್ದ? ಸ್ಥಳೀಯ ಸರ್ಕಾರದ ನಿರ್ಧಾರಗಳನ್ನ ಪಾಲಿಸಬಾರ್ದ? ನಾವ್ ಇಲ್ಲಿ ನಮ್ಗೆ ಏನ್ ಬೇಕು ಸಮಸ್ಯೆನ ನಾವು ನಿವಾರಣೆ ಮಾಡ್ಕೊಡ್ಬಾರ್ದ? ನಮ್ದು ಅಭಿವೃದ್ಧಿ ಎಲ್ಲ ಪಂಚಾಯತಿಯ ಹಕ್ಕನ್ನ ಉಳಿಸ್ಕೊಳ್ಳುವ ಹೋರಾಟ ಇದೆ. ಪಂಚಾಯತಿಯಾಗಿಯೇ ಉಳಿಬೇಕು. ಇದೊಂದೇ ನಮ್ಮ ಒತ್ತಾಯ. ಮತ್ತೆ ತಮ್ಮಲ್ಲಿ ಮನವಿ. ನಮಸ್ಕಾರ. ಶಾಸಕರು ಮಾತಾಡ್ತಾರೆ, ತಾವು ಮಾತಾಡಿ. ಇನ್ನೊಂದು ಮಾತಿಟ್ಕೊಳ್ಳ ಕ್ಷಮಿಸಿ. ಅಹೋರಾತ್ರಿ ಧರಣಿ ನಾವು ನಡೆಸ್ತಾ ಇರೋದು. ಅಹೋರಾತ್ರಿ ಧರಣಿಯ ಮೊದಲಿಗೆ, ಧರಣಿಗಿಂತಲೂ ಮುಂಚೆ ಗೊರವನಹಳ್ಳಿಯವರು, ನಾವು ಎಲ್ಲ ಪಂಚಾಯತಿ ಪ್ರಮುಖರೆಲ್ಲ ಸೇರಿ ಅಧಿಕಾರಿಗಳಿಗೆ ಮೊದಲು ನಾವು ಪತ್ರಗಳನ್ನ ಕೊಟ್ಟು, ಎಲ್ಲ ಪತ್ರಗಳು ನಮ್ಮ ಹತ್ರ ಇದೆ. ಇಂಚಿಂಚು ವಿವರಿಸಿದ್ವಿ. ನಗರಸಭೆ ಸೇರ್ಪಡೆ ಆಗೋದಾದ್ರೆ ಏನಾಗುತ್ತೆ ಅಂತ. ಅದೇ ರೀತಿ ನಗರಸಭೆ ಆದ್ರೆ ಏನಾಗ್ಬಿಟ್ಟು ಹೇಳಿ ಇದ್ವಿ. ಯಾವ ಅಧಿಕಾರಿಗಳು ಇವತ್ತಿನವರು ಒಂದು ಫಲ ಹೇಳಿಲ್ಲ. ಆ ನಂತರ ಹೋರಾಟ ಅನ್ಕೊಂಡ್ವಿ. ಮದ್ದೂರು ತಾಲೂಕಿನಲ್ಲಿ ದೊಡ್ಡ ಹೋರಾಟ ಚಳವಳಿ ಮಾಡಿದ್ವಿ. ಪುರಸಭೆ ಮುಂದೆ ದೊಡ್ಡ ಹೋರಾಟ ಮಾಡಿದ್ವಿ. ಮತ್ತೆ ನಮ್ಮ ಸಿಇಒ ಮತ್ತೆ DC ಅವ್ರನ್ನ ನೋಡಿದ್ವಿ. ಅಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಬೆಂಗಳೂರಿಗೆ ಹೋದ್ವಿ. ಸೀಮಾ ಗಡಿಯಿಂದ ನಮ್ಮ ಪಂಚಾಯತಿಗಳನ್ನ ಹೊರಗಿಟ್ಟಿರುವ ವಿಷಯ ತುಂಬಾ ಗಂಭೀರವಾದದ್ದು. ಅಲ್ಲಿದೆ ಸೀಮಾ ಗಡಿ ವಿಷಯವೇ ಸಪರೇಟ್ ಆಗಿ ಚರ್ಚೆ ಆಗ್ಬೇಕು. ನಮ್ಮ ವಿಧಾನ ಪರಿಷತ್ ಸದಸ್ಯರು ಕೂಡ ಇದ್ದಾರೆ. ನಿಮ್ಮ ಗಮನಕ್ಕೆ ಎಲ್ಲವನ್ನೂ ತರಬೇಕು. ದಿನೇಶ್ ಗೂಳಿಗೌಡರು ಒಂದಿನ ಬಂದಿಲ್ಲ ಸಭೆಗೆ. ಅದ್ರ ಬಗ್ಗೆ ನಮ್ಗೆ ಆಕ್ರೋಶ ಇದೆ. ಶಾಸಕರು ಬರ್ತೀನಿ ಅಂದ್ರು, ಅವ್ರಿಗೂ ನಮ್ಗೊಂದು ಮಾತುಕತೆ ನಡೀತಾ ಇದೆ. ಅದಿರ್ಲಿ. ದಿನೇಶ್ ಗೂಳಿಗೌಡರು ಈ ಪಂಚಾಯತಿಗಳ ಋಣ ಇಲ್ವಾ? ಅದು ಬರ್ಬೇಕಿತ್ತಲ್ವಾ? ಅವರು MLC ಅವರಿಗೆ ಬಂದು ಕೂತಿಲ್ವಾ? ಎಲ್ಲರೂ ಬರ್ಬೇಕು. ಮಾಜಿಗಳು, ಹಾಲಿಗಳು, ಯಾರೋ ಚುನಾಯಿತರನ್ನೇ ಮುಗಿತು. ಜನರ ಋಣದ ಮೇಲೆ ಇರೋರು ನಾವು. ಬದುಕಿರುವವರೆಗೂ ನಾವು ಕೂಡ ಜನರ ಋಣದ ಮೇಲೆ ವಾಪಸ್ ಕರ್ತವ್ಯ ಮಾಡ್ಬೇಕಾಗಿರೋರು. ಹಾಗಿರುವಾಗ ನಾವು ಇಷ್ಟೆಲ್ಲ ಮಾಡ್ಕೊಂಡು ಬಂದ ನಂತರ ಏಕಾಏಕಿ ಪಂಚಾಯತಿ ಕೆಲಸನ ಸ್ಥಗಿತ ಮಾಡಬೇಕು. ಇವತ್ತಿಗೆ ಹೆಣ್ಮಕ್ಳು ಬಂದಿದ್ದಾರೆ ಸಭೆಗೆ. ಲೋನ್ ಆಗಿದೆ, ಕಟ್ಟಕ್ಕಾಗ್ತಾ ಇಲ್ಲ. ಒಂದೇ ಒಂದು ಪತ್ರ ಬೇಕು ಪಂಚಾಯತಿಯಿಂದ. ಎಲ್ಲಾನು ಸಿಸ್ಟಮ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಹಾಗೇನೆ ಈ ಸ್ವತ್ತಾಗಿದೆ, ಅಳತೆಗೆ ಹೋಗೋರಿಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ. ಬರ್ತೇವೆ, ಬೀಗ ತೆಗಿತಾರೆ. ಎಲ್ಲಾ ಪಂಚಾಯತಿಗಳನ್ನು ಒತ್ಕೊಂಡು ಹೋಗಕ್ ಮಾಡಿದ್ರು ಎಲ್ಲಾನು ದಾಖಲೆಗಳನ್ನ. ನಮ್ಮ ಹುಡುಗರು ನಮ್ಮ ಗ್ರಾಮಸ್ಥರ ಸಾಮಾನ್ಯ ಎಲ್ಲ ತಡೆದು ಅಲ್ಲಲ್ಲೇ ಬಂದ್ ಮಾಡಿ ತಡೆ ಹಿಡಿದಿದ್ದೀವಿ. ಯಾವ ದಾಖಲೆನೂ ಎಲ್ಲೂ ಹೋಗಿಲ್ಲ. ಅಪಪ್ರಚಾರ ಏನ್ ಬೇಕಾಗಿಲ್ಲ. ನಮ್ಮ ಪಂಚಾಯತಿಯಿಂದ 5 ದಿವಸದಿಂದ ಗುಮಾನಿ ಬಂದಿತ್ತು. ಹೆಣ್ಮಕ್ಳು ನಾವು ನಮ್ಮ ಪೊಲೀಸ್ ಇಲಾಖೆಯವರಿಗೆ ಸವಾಲಾಗೋ ರೀತಿ ಪಟ್ಟೇದಾರಿ ಮಾಡ್ಬಿಟ್ವಿ. ಅದೆಲ್ಲ ತಗೊಂಡು ಬಂದು PDO ಬೀರು ಖಾಲಿ ಮಾಡ್ಬಿಟ್ಟಿದ್ದಾರೆ ಸರ್. ಬೀರು ತಗೊಂಡು ಯಾವ್ದೋ ರೂಮ್ಗೆ ಹಾಕ್ಬಿಟ್ಟಿದ್ದಾರೆ. ದಾಖಲೆ ಎಲ್ಲರೂ ಇಲ್ಲಿ ವಾರ್ಡ್ ಕೆಳಗಡೆ ಕೂತ್ಕೊಳ್ಳೋ ಪಟ್ಟಿ ಒಳಗೆ ತುಂಬಿಟ್ಟಿದ್ದಾರೆ ಫೈಲ್ ಎಲ್ಲ. ನಾವು ನೋಡಿದ್ರೆ ಎಲ್ಲ ಪಕ್ಕ ಒರಿಜಿನಲ್ ಫೈಲ್ಸ್ ಅದು. ತಕ್ಷಣ ಏನ್ ಮಾಡ್ಬೇಕು ನಾವು? ಡೋರ್ ಲಾಕ್ ಕೀ ಇರೋದು. ನಾವು ಹೆಣ್ಮಕ್ಳು ಏನ್ ಮಾಡ್ಬೇಕು? ಒಂದು ಚಿಲಕ ಹಾಕ್ಸ್ತೀವಿ. ಚಿಲಕ ಯಾಕೆಂದ್ರೆ ನಮ್ದೊಂದು ಬೀಗನ ಅವ್ರು ಹಾಕಿದ ಮೇಲೆ ಹಾಕಕ್ಕೆ ಮೊದಲು ಅವ್ರು ಹಾಕ್ಬೇಕು. ಸರ್ಕಾರದ ಕಚೇರಿ ಇದು.
ಅವ್ರ ಕೀ ತಗೊಂಡ್ರೆ ನಮ್ ಕೀ ನಾವ್ ಇಟ್ಕೋಬೇಕು. ಚಿಲ್ಕ ಹಾಕ್ಸಿದ್ದಕ್ಕೆ ಆಯುಕ್ತರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಹೆಸರೇ ಮೊದಲು ಕೊಟ್ಕೊಡಿ, FIR ಆಗೋದಾದ್ರೆ ನನ್ನ ಹೆಸರಿಗಾಗಲಿ ಅಂತ ಹೇಳ್ತಾರೆ. ಆಮೇಲೆ ಈಗ ನಾವು ಬೀಗ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂದ್ರೆ ಅಲ್ಲ, ನಮ್ಮ ಹೆಣ್ಮಕ್ಳುಗಳು ಎತ್ಬಿಟ್ರು, ನಮ್ ಗಂಡ ಬಂದ್ರು. ನಾವು ರಾತ್ರಿ 12 ಗಂಟೆವರೆಗೂ ಇರ್ತೀವಿ. ನಾವು 12 ಗಂಟೆ ಆದ್ಮೇಲೆ ಗಂಡ್ಮಕ್ಳು ಇಲ್ಲಿ ಮಲಗ್ತೀವಿ, ಹೆಣ್ಮಕ್ಳು ಮನೆಗೆ ಹೋಗ್ತಾರೆ. ನಾವೇ ಇರೋಣ ಬಿಡಿ, ಅದು ಬೀಗ ಯಾಕೆ, ಅದಕ್ಕೊಂದು ಕಾನೂನು ಅವಕಾಶ ಯಾಕೆ ನೋಡೋಣ. ನಮ್ಮ ನೆಲದ ಕಾನೂನು ಇದು, ಅದು ಪುಸ್ತಕದ ಸಂವಿಧಾನದ ಕಾನೂನು. ನಾವು ಮಾಡಿರೋದು ಈ ಪಂಚಾಯಿತಿಯ ನೆಲದ ಕಾನೂನು. ನಮ್ಮ ಗ್ರಾಮ ನಮ್ಮ ರಕ್ಷಣೆ, ನಮ್ಮ ಪಂಚಾಯಿತಿಯ ರಕ್ಷಣೆ ನಮ್ಮ ಹೊಣೆ. ಈ ಘೋಷವಾಕ್ಯದ ಜೊತೆ ಪಂಚಾಯಿತಿ ಕಾವಲಿಗೆ ನಾವು ಇಡೀ ರಾತ್ರಿ ಅರ್ಧ ರಾತ್ರಿ ಹೆಣ್ಮಕ್ಳು, ಮುಂದುವರೆದ ಅರ್ಧ ರಾತ್ರಿ ಗಂಡ್ಮಕ್ಳು, ಈ ರೀತಿ ಧರಣಿ ನಡೀತಾ ಇರೋದು. 69 ದಿವಸ ಆದ್ರೂ ಒಂದು ಜಿಲ್ಲಾಡಳಿತದಿಂದ ಒಬ್ರು ಬಂದಿಲ್ಲ. ಇಲ್ಲಿ ಏನ್ ಸರ್ಕಾರ ಇದು? ಏನ್ ಆಡಳಿತ ಮಾಡ್ತಾರೆ ಇವರು? ಏನ್ ಅನ್ಕೊಂಡಿದ್ದಾರೆ? ಈಗ ನಮ್ಗೆ ಏನ್ ಪ್ರಶ್ನೆ ಅಂದ್ರೆ, ನೀವು ಬಂದಿದ್ದೀರಾ ಪಾರ್ಟಿ ಪಕ್ಷ ಅಂತ ನಾನು ಹೇಳ್ತಿಲ್ಲ. ಒಂದು ಸಂಸದರಾಗಿ ಜಿಲ್ಲೆಯ ಪ್ರಥಮ ಪ್ರಜೆಯಾಗಿ ನೀವು ಬಂದ್ಬಿಟ್ಟಿದ್ದೀರಾ. ಯಾವ ಸರ್ಕಾರ ಆಡಳಿತ ಮಾಡ್ತಿದ್ದಾರೆ ಇವರು? ಪಂಚಾಯತಿ ಸೇರುತ್ತೋ ಬಿಟ್ಟೋಗುತ್ತೋ, ಅದ್ ಹೇಗ್ ಹೋಗುತ್ತೋ, ಅದ್ ಏನ್ ಮಾಡುತ್ತೋ ನಾವು ನೋಡ್ಕೊಳ್ತೀವಿ. ನೀವು ಕೆಲಸ ಮಾಡಿ ಅದಕ್ಕೆ ಸಂಬಂಧಪಟ್ಟಿಗೆ. ಪ್ರಜೆಗಳ ಹಕ್ಕನ್ನ ಕಿತ್ಕೊಂಡು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಹಿಂಗ್ ಸೇರ್ಪಡೆ ಮಾಡ್ಕೊಂಡು ಎಲ್ಲ ಬಲಿ ಮಾಡೋದಿದೆಯಲ್ಲ, ಏನಕ್ಕೆ ಬೇಕಿತ್ತು? ರಸ್ತೆ ಕರೆ ಕೊಟ್ವಿ, ಇಡೀ ರಸ್ತೆ ತುಂಬ ನಮ್ಮ ಆರಕ್ಷಕ ಇಲಾಖೆಯವರು ತುಂಬ ಹೋಗ್ಬಿಟ್ರು. ಇಲ್ಲೆಲ್ಲ ನಾವ್ ಇಳಿದೇ ಇಲ್ಲ ರಸ್ತೆಗೆ, ಅವರೇ ರಸ್ತೆ ಕರೆ ಮಾಡ್ತಿದ್ದು ಪೊಲೀಸ್ ಅವರು. ನಾವ್ ಹುಡುಗರೆಲ್ಲೋ ಒಬ್ರು ಇಬ್ರು ಇಳಿದ್ರು, ನಾವ್ ಇನ್ನೂ ಇಳಿದೇ ಇಲ್ಲ ಅಣ್ಣ, ಘೋಷಣೆ ಕೊಡ್ತಾ ಇದೀವಿ. ನಮ್ಮ ಮಕ್ಳೇನೋ ಆ ಕಡೆ ಏನೋ ತಗೊಂಬರಕ್ಕೆ ನಾವು ಇಳಿದ್ರು ನೋಡಪ್ಪ, ಅರೆಸ್ಟ್. ಏನ್ ಮಾಡಿದ್ವಿ ನಾವು? ಅಲ್ಲ, ನಾವ್ ಅಲ್ಲೇ ಇರಕ್ಕೆ ರೆಡಿ ಮಲ್ಕೋತೀವಿ, ಸಾಕಾಗಿದೆ, 1-2 ದಿನ ನಿದ್ದೆನೂ ಮಾಡ್ತಿರ್ಬೇಕಿದೆ. ಆದ್ರೆ ಯಾವ ಕೃತ್ಯಕ್ಕೆ ಅರೆಸ್ಟ್ ಮಾಡುದು? ನನ್ನ ಪ್ರಶ್ನೆ. ಕಾನೂನಲ್ವಾ ಅದು? ಕಾನೂನ ಬೇಕು. ನಾವ್ ಇಳಿದೇ ಇಲ್ಲ. ಹೌದು, ನಮ್ ಎಮ್ಮೆ ಬಂತು, ದನ ಬಂತು, ಕುರಿ ಬಂತು. ಫಸ್ಟ್ ಎಮ್ಮೆ ಎತ್ತಾಕಬೇಕು, ಫಸ್ಟ್ ಕುರಿ ಎತ್ತಾಕಬೇಕು, ಆಮೇಲೆ ನಮ್ಮನ್ನು ತಗೊಂಡೋಗ್ಬೇಕು. ಕುರಿನ ಬಿಟ್ಬಿಟ್ಟು ನಮ್ಮ ಎಣ್ಣೆನ ಬಿಟ್ಬಿಟ್ಟು ಅಕ್ಕಿ ಅಂದ್ರೆ ಯಾವ ಬದುಕುತ್ತಾರೆ? ಇದು ನಮ್ಮ ಚಳವಳಿಯ ಕ್ರಮ. ನಿಮಗೂ ಹೇಳ್ಕೊತೀನಿ ಸರ್, ನಾವ್ ಇನ್ಮೇಲೆ ರಸ್ತೆ ತಲೆ ಮಾಡವೆ, ಗಾಡಿ ತರವೆ, ಎಣ್ಣೆ ಬರವೆ, ಹಸು ತರವೆ, ಮನೆ ಮಕ್ಕಳು ಮರಿ ಎಲ್ಲ ಬರ್ತೀವಿ ಪಂಚಾಯತಿ ಅಂತ ಹೋರಾಟ ಇರ್ಲಿ. ಇನ್ನೊಂದು ನೋಡಿದ್ವಿ ತಾಳ್ಮೆ ಪರೀಕ್ಷೆ. ಮತ್ತೆ ಶಾಸಕರು ಮಂತ್ರಿಗಳು ಇನ್ನೂ ಮಾತು ಕರೆದಿರಲಿಲ್ಲ. ತೀವ್ರವಾಗಿ ಪಂಚಿನ ಮೆರವಣಿಗೆ ಮಾಡಬೇಕು. ಇಡೀ ಮದ್ದೂರು ತಾಲೂಕಿನ ಮದ್ದೂರು ಬೀದಿಯ ಇತಿಹಾಸ ಸೃಷ್ಟಿಸಿದ್ವಿ. ಸ್ವಾತಂತ್ರ್ಯ ಹೋರಾಟದ ಸೌಲಭ್ಯದಿಂದ ಕರೆಂಟ್ ಇಲ್ಲ. ಯಾಕಪ್ಪ ಅವತ್ತು ಕರೆಂಟ್ ಇಲ್ಲ? ದಿನ ಇರ್ತಾ ಇದ್ದಿದ್ದು ಕರೆಂಟ್ ಅವತ್ತೇ ಹಾಕಿಲ್ಲ. ಆಯ್ತು, ಪರವಾಗಿಲ್ಲ, ಏನೋ ವಿದ್ಯುತ್ ಶಕ್ತಿಗೂ ತೊಂದರೆ ಆಗಿರ್ಬೋದು. ಇಡೀ ನಮ್ಮ ಚಾಮನಹಳ್ಳಿ, ಬೆಳವನಹಳ್ಳಿ, ಗೆಜ್ಜಲಗೆರೆ ಎಲ್ಲ ಜನ ತಂದಿದ್ದಂತ ಪಂಜುಗಳು ನಮಗೆ ಇತಿಹಾಸ ಸೃಷ್ಟಿಸ್ತಾರೆ. ಇಡೀ ಮದ್ದೂರು ಬೀದಿ ಬೆಳಗೋಯ್ತು. ಸತ್ಯಾಗ್ರಹ ಸೌಧದಲ್ಲಿ ಲೈಟೇ ಇಲ್ಲ, ಒಂದು ದೀಪ ಉರಿತಾ ಇಲ್ಲ. ನಾವು ಹಚ್ಚಿದ ಪಂಜು ಸತ್ಯಾಗ್ರಹ ಸೌಧವನ್ನ ಬೆಳೆತು. ಅದು ಹೋರಾಟ. ಆನಂತರ ಏನಾಯ್ತು? ಮಾತುಕತೆ ಆಯ್ತು. 15 ದಿವಸದಿಂದ ಕಾಯ್ತಾ ಇದ್ದೀವಿ. ಅವರ ಮಾತಿಗೆ ನಿರೀಕ್ಷೆ ಮಾಡ್ತಾ ಇದೀವಿ. ಯಾಕೆಂದ್ರೆ ಅದೊಂದು ಜವಾಬ್ದಾರಿ ಸಭೆ. ಶಾಸಕರು ಮಾತುಕೊಟ್ಟಿದ್ದಾರೆ, ಶಾಸಕರು ನೇರವಾಗಿ ನನ್ನ ಜೊತೆ ಮಾತಾಡಿದ್ದಾರೆ, ಸಭೆಯಲ್ಲಿ ಸಚಿವರು ಮಾತಾಡಿದ್ದಾರೆ. ಆ ಸಭೆಯ ಮಾತನ್ನ ನಾವು ಇವತ್ತೂ ನಿರೀಕ್ಷೆ ಮಾಡ್ತಾ ಇದೀವಿ. ಶಾಸಕರು ಮನಸ್ಸು ಮಾಡಿ ಇವತ್ತೂ ಕೂಡ ಇದನ್ನ ಕೈ ಬಿಟ್ರೆ ಒಳ್ಳೆಯದು ಶಾಸಕರಿಗೆ. ಅವರ ಅಭಿವೃದ್ಧಿ ಮತ್ತೆ ಇಲ್ಲಿಗೆ ಮಾಡಿ ಚಿಂತೆ ಇಲ್ಲ. ಆದ್ರೆ ಅವರು ಅಸಂಬದ್ಧ ಪದಗಳ ಬಳಕೆ, ಚಳುವಳಿಯ ಬಗ್ಗೆ, ಚಳುವಳಿಗಾರರ ಬಗ್ಗೆ ಯಾವ ರೀತಿಯ ಮಾತು ಏನೂ ಮಾಡಬಾರದು. ಯಾವ ಪ್ರಚೋದನೆಯಿಂದಲೂ ಇವತ್ತು 1,000 ಜನ ಸೇರಿಲ್ಲ, ಯಾರು ಸೇರಿಲ್ಲ. ಹಾಗಾಗಿ ನಾವು ಮುಂದಿನ ದಿನದಲ್ಲಿ ಅವರ ಮಾತು ಮುಗಿದ ನಂತರ ಹೋರಾಟದ ಸ್ವರೂಪವನ್ನ ನಾವು ಏನ್ ಮಾಡ್ಬೇಕಂತ ಮತ್ತೆ ಅದೇ ಗ್ರಾಮಸ್ಥರ ಮುಖಂಡರ ತೀರ್ಮಾನದ ಮೇಲೆ ನಾವು ಹೋಗ್ತೀವಿ. ಇಷ್ಟೊತ್ತು ಸ್ವಲ್ಪ ಜಾಸ್ತಿನೇ ಆಯ್ತು ವಿವರ. ಸಹಕರಿಸಿದ್ದಕ್ಕೆ ಸಭೆಗೆ ಧನ್ಯವಾದ ಹೇಳಿ ಈಗ ಮಾತಾಡಿ